ಪ್ರತಿ ವರ್ಷದಂತೆ ಜೂನ್ 1 ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಪಿ ಕೃಷ್ಣೇಗೌಡರವರ ಹುಟ್ಟುಹಬ್ಬ. ನಾವು ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಸಂಘಟನೆಯ ಮೂಲ ಉದ್ದೇಶ ಮತ್ತು ಧ್ಯೇಯ ಕೂಡ ಒಂದೇ ಹಾಕೊಂಡು ಬಂದಿದ್ದೀವಿ. ಆ ಉದ್ದೇಶಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವುದನ್ನ ಖಂಡಿಸುತ್ತಾ ಸರ್ಕಾರ ಹಿಂದುಳಿದಿರ್ತಕ್ಕಂಥ ಎಲ್ಲ ಶಾಲೆಗಳನ್ನ ನಾವು ದತ್ತು ತೆಗೆದುಕೊಂಡು ಆ ಶಾಲೆಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರದಿಂದ ಆಗ್ಬಹುದು ಅಥವಾ ದಾನಿಗಳಿಂದ ಆಗ್ಬಹುದು ಅಥವಾ ಇನ್ನಿತರೆ ಮೂಲಗಳಿಂದ ಆಗ್ಬಹುದು ನಾವು ಆ ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತಾ ಅಲ್ಲಿನ ಮಕ್ಕಳ ಶೈಕ್ಷಣಿಕ ಸೌಲಭ್ಯಗಳನ್ನ ನಮ್ಮ ಕಡೆಯಿಂದ ಇಲ್ಲಿಯವರೆಗೂ ಒದಗಿಸಿಕೊಂಡು ಬಂದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಕನ್ನಡದ ದೊರೆ ಅಂತ ಏನ್ ಕರಿತೀವಿ, ವಾತಾಪಿಯ ದೊರೆ, ದಕ್ಷಿಣ ಪತೇಶ್ವರ ಅಂತೇಳಿ ಬಿರುದಾಂಕಿತರಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಅವರ ಭಾವಚಿತ್ರವನ್ನ ನಾವು ಪ್ರತಿ ಶಾಲೆಗೂ ಕೂಡ ನಾವು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ಸರ್ಕಾರಿ ಆ ಶಾಲೆಯ ಮಕ್ಕಳಿಗೆ ತಿಳಿಸಿ ಕನ್ನಡದ ದೊರೆಯ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ನೀಡದೆ ಮುಚ್ಚಿ ಹಾಕುವಂತ ಪ್ರಯತ್ನ ಆಗಬಾರ್ದು. ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಇಮ್ಮಡಿ ಪುಲಕೇಶಿಯ ಬಗ್ಗೆ ಗೊತ್ತಿರಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ನಾವು ಅಲ್ಲಿ ತಿಳಿಸಿ ಸಾಂಕೇತಿಕವಾಗಿ ಇವತ್ತು ಚೆನ್ಮಾನಹಳ್ಳಿ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಮ್ಮ ರಾಜ್ಯಾಧ್ಯಕ್ಷರು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇಮ್ಮಡಿ ಪುಲಕೇಶಿ ಅವರ ಭಾವಚಿತ್ರವನ್ನ ನೀಡಿ ಸಾಂಕೇತಿಕವಾಗಿ ಇಲ್ಲಿಂದ ಈ ಕಾರ್ಯಕ್ರಮವನ್ನ ಮುನ್ನಡೆಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾರೆ. ಕನ್ನಡಿಗರ ದೊರೆ ಅಂತೇಳಿ ಅವರಿಗೆ ಆ ಒಂದು ಬಿರುದನ್ನ ಕೊಡ್ತಾರೆ. ಪರಮೇಶ್ವರ, ದಕ್ಷಿಣ ಪತೇಶ್ವರ ಅನ್ನುವಂತ ಒಂದು ಬಿರುದನ್ನ ಕೊಟ್ಟು ಇಮ್ಮಡಿ ಪುಲಕೇಶಿ ಅವರನ್ನ ಕರೀತಾರೆ. ವಾತಾಪಿ ಮತ್ತೆ ಚಾಲುಕ್ಯರ ನಾಡು ಅಂತ ಏನ್ ಕರಿತೀವಿ ಬಾದಾಮಿಯನ್ನ, ನಾವು ಹೆಮ್ಮೆಯಿಂದ ನಮ್ಮ ಕನ್ನಡಿಗರ ದೊರೆ ಮುಂದಿನ ಯುವ ಪೀಳಿಗೆಗೆ ಮಕ್ಕಳಿಗೆ ಅವರ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಮುಂದುವರಿಸಿಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಪ್ರತಿ ಸರ್ಕಾರ ಇವೆಲ್ಲ ಹೋಗಬೇಡಿ ಒಂಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಸನ್ಮಾನ್ಯ ಶ್ರೀಯುತ ಪಿ ಕೃಷ್ಣೇಗೌಡರಿಗೆ, ಸನ್ಮಾನ್ಯ ಶ್ರೀಯುತ ಪಿ ಕೃಷ್ಣೇಗೌಡರಿಗೆ. ಶುಭಾಶಯಗಳು ಅಧ್ಯಕ್ಷ. ಶುಭಾಶಯಗಳು ಮತ್ತೊಂದ್ಸಾರಿ. नहीं बस इसी कई कई इस्पीड
ಅಧ್ಯಕ್ಷ ನೋಡ್ಬೇಕು ನೀವು. ಕರ್ನಾಟಕ ಆರಕ್ಷಣ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ಆರಕ್ಷಣ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರಿಗೆ. ಈ ದಿನ ನಮ್ಮೆಲ್ಲರಿಗೂ ಹಬ್ಬದ ದಿನ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಎಂಬ ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ನೂರಾರು ಕನ್ನಡ ಮನಸ್ಸುಗಳನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಸಂಘಟನೆಯನ್ನು ಕೊಡುತ್ತಿರುವಂಥ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಒಂದು ವಿಭಿನ್ನವಾಗಿ ಆಚರಣೆ ಮಾಡ್ತಾ ಬರ್ತಿದ್ವಿ. ಈ ವರ್ಷ ಕನ್ನಡ ಶಾಲೆ ಉಳಿವಿಗಾಗಿ ಪ್ರತಿ ವರ್ಷ ಕನ್ನಡ ಶಾಲೆಗಳನ್ನ ಉಳಿಸಬೇಕು, ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕನ್ನಡ ಶಾಲೆಗಳನ್ನ ದತ್ತು ಪಡೆದು ಒಂದು ಸಂದೇಶವನ್ನು ಸಾರ್ತಿದ್ವಿ. ಈ ವರ್ಷ ಮುಂದುವರೆದ ಭಾಗವಾಗಿ ನಮ್ಮ ಕರುನಾಡಿನ ನಾಡದೊರೆ ಇಮ್ಮಡಿ ಪುಲಕೇಶಿಯವರನ್ನು ನೆನಪಿಸಬೇಕು, ಎಲ್ಲರಿಗೂ ಅವರ ಬಗ್ಗೆ ಒಂದಿಷ್ಟು ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಸಂದೇಶವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ 60 ಶಾಲೆಗಳಿಗೆ ಇಮ್ಮಡಿ ಪುಲಕೇಶಿಯವರ ಭಾವಚಿತ್ರವನ್ನು ನೀಡುವ ಮುಖಾಂತರ ನಮ್ಮ ಈ ಇವತ್ತಿನ ಪೀಳಿಗೆಗೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು. ಈ ಕೊಡುವ ಮುಖಾಂತರ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತಿನ ಚನ್ಮನಹಳ್ಳಿಯ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅವರ 60ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಈ ಸೇವೆಯನ್ನು ಮಾಡುವಂಥ ತಾಯಿ ಭುವನೇಶ್ವರಿ ಕರುನಾಡಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ. ಇನ್ನೊಂದಿಷ್ಟು ನಾವು ಕನ್ನಡದ ಮನಸ್ಸುಗಳನ್ನು ಒಂದುಗೂಡಿಸಿ ಒಂದು ಒಳ್ಳೆಯ ನಾಡಿನ ಭಾವೈಕ್ಯತೆಯನ್ನು ಸಾರುವಂಥ ಸಂಘಟನೆ ಆಗಲಿ ಅಂತೇಳಿ ನಾನು ಕೂಡ ಶುಭವನ್ನು ಕೋರ್ತೀನಿ. ಶಿವಗೌಡ, ರಾಜ್ಯ ಉಸ್ತುವಾರಿ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ.